ಫ್ರೆಂಡ್ಸ್, ವೆಲ್ಕಮ್ ಟು ಭೂಮಿಕಾ ಕಿಚನ್. ನಿಮ್ಮ ಭೂಮಿಕಾ ಸುದರ್ಶನ್. ಹಬ್ಬಗಳು ಬರ್ತಿದ್ದ ಹಾಗೆ ನೈವೇದ್ಯಕ್ಕೆ ಏನಪ್ಪ ಮಾಡೋದು ಅಂತ ಎಲ್ಲರೂ ಯೋಚನೆ ಮಾಡ್ತಿರ್ತೀರ ಅಲ್ವಾ. ಈ ಸಲ ಹಬ್ಬಕ್ಕೆ ನಾನು ಕಡಲೆಕಾಳು ಮತ್ತು ಕಡಲೆಕಾಯಿ ಬೀಜ ಉಪಯೋಗಿಸ್ಕೊಂಡು ಹುಸ್ಲಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ತುಂಬ ಸಿಂಪಲ್ ರೆಸಿಪಿ, 5 ನಿಮಿಷದಲ್ಲಿ ಈ ಹುಸ್ಲಿ ರೆಡಿ ಆಗುತ್ತೆ. ಬನ್ನಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಮೊದಲು ಕಡಲೆಕಾಳು 3/4 ಕಪ್ನ ಒಂದು 8 ಗಂಟೆ ಚೆನ್ನಾಗಿ ನೆನೆಸಿಟ್ಕೊಂಡಿದ್ದೀನಿ. ಬೆಳಗ್ಗೆ ಮಾಡಬೇಕು ಅಂದರೆ ರಾತ್ರಿನೇ ನೆನೆಸಿದ್ರೆ ತುಂಬ ಚೆನ್ನಾಗಾಗುತ್ತೆ. ಇನ್ನೂ ಚೆನ್ನಾಗಿ ನೆನೆಸಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಕಡಲೆಕಾಯಿ ಬೀಜನ ಜೊತೆಲೇ ಹಾಕಿದ್ರೂ ಪರವಾಗಿಲ್ಲ, ಇಲ್ಲಾಂದರೆ ಒಂದು ಅರ್ಧ ಗಂಟೆ ಮುಂಚೆ ನೆನೆಸ್ಕೊಂಡ್ರೂ ಪರವಾಗಿಲ್ಲ. ನೀರೆಲ್ಲ ತೆಗೆದು ಒಂದು ಕುಕ್ಕರ್ ಒಳಗಡೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಬರೀ ಅರ್ಧ ಕಪ್ಪಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. 1/4 ಕಪ್ ಕಡಲೆಕಾಯಿ ಬೀಜ, 3/4 ಕಪ್ಪು ಕಡಲೆಕಾಳಿಗೆ ಅರ್ಧ ಕಪ್ಪು ನೀರು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಒಂದ್ಸಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲಿಡ್ ಕ್ಲೋಸ್ ಮಾಡಿಕೊಂಡು ಕೂಗಿಸ್ಕೊಳ್ತೀನಿ. ನೀವು ಈ ಕಡಲೆಕಾಳು ಕಟ್ಟಿನ ನೀರಲ್ಲಿ ಸಾರೇನಾದರೂ ಮಾಡ್ಕೊಳ್ಳೋದಾದರೆ ಇವೆಲ್ಲ ಸೇರಿದ್ರೆ 1 ಕಪ್ ಆಗುತ್ತೆ. 1 ಕಪ್ಗೆ 2 ಕಪ್ಪಷ್ಟು ನೀರು ಹಾಕ್ಕೊಂಡು ಕೂಗಿಸ್ಕೊಂಡು ಆ ಕಟ್ಟಲ್ಲಿ ಸಾರು ಮಾಡ್ಕೋಬೋದು. ನಾನಿಲ್ಲಿ ಬರೀ ಪ್ರಸಾದಕ್ಕೋಸ್ಕರ ತೋರಿಸ್ತಾ ಇರೋದ್ರಿಂದ ಜಾಸ್ತಿ ನೀರು ಹಾಕ್ತಾ ಇಲ್ಲ. ಲಿಡ್ ಕ್ಲೋಸ್ ಮಾಡಿಕೊಂಡು ಸ್ಟವ್ ಆನ್ ಮಾಡಿಕೊಂಡು ಒಂದು ಮಿನಿಮಮ್ 2 ವಿಷಲ್ ಕೂಗಿಸ್ಕೊಳ್ತೀನಿ. 2 ರಿಂದ 3 ವಿಷಲ್ಲು ಸಾಫ್ಟಾಗಿ ಚೆನ್ನಾಗಿ ಬೇಯಬೇಕು. ಕಡಲೆಕಾಳು ಕಡಲೆಕಾಯಿ ಬೀಜ ಲೋ ಫ್ಲೇಮಲ್ಲೇ ಬೇಯಿಸ್ಕೊಳ್ಳಿ. ಪ್ರೆಷರ್ ಬಿಟ್ಟಿದೆ. ಕಡಲೆಕಾಳೆಲ್ಲ ಸಾಫ್ಟಾಗಿ ಬೆಂದಿದೆ ನೋಡಿ. ಕಡಲೆಕಾಳು ಕಡಲೆಕಾಯಿ ಬೀಜ ಎಲ್ಲ ಸ್ವಲ್ಪನೇ ನೀರಿರೋದು. ಈ ನೀರು ಸಮೇತನೇ ಒಗ್ಗರಣೆಗೆ ಹಾಕೊಳ್ಳೋಣ. ಸ್ಟವ್ ಆನ್ ಮಾಡಿಕೊಂಡು 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಒಂಚೂರು ಚೆನ್ನಾಗಿ ಬಿಸಿ ಆಗ್ತಿದೆ. ಹಾಗೆ ಅರ್ಧ ಟೀ ಸ್ಪೂನ್ ಸಾಸಿವೆ, ಅರ್ಧ ಟೀ ಸ್ಪೂನ್ ಜೀರಿಗೆ. ಸಾಸಿವೆ ಚೆನ್ನಾಗಿ ಸಿಡಿಯೋದಕ್ಕೆ ಶುರು ಆಗಲಿ. ಸಾಸಿವೆ ಚೆನ್ನಾಗಿ ಸಿಡಿಯೋದಕ್ಕೆ ಶುರು ಆಗ್ತಿದೆ. ಹಾಗೆ 2 ಒಣಗಿದ ಮೆಣಸಿನ್ಕಾಯಿ ಕಟ್ ಮಾಡಿಬಿಟ್ಟು ಹಾಕ್ಕೊಳ್ಳಿ. ಹಿಂಗು ಚಿಟಗಿ, 1 ಗರಿ ಕರಿಬೇವಿನ ಸೊಪ್ಪು. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಥರ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ತಿದ್ದ ಹಾಗೆ ಹಸಿಮೆಣಸಿನ್ಕಾಯಿ 4 ಅಥವಾ ನಿಮ್ಮ ಖಾರಕ್ಕೆ ತಕ್ಕಷ್ಟು, ಶುಂಠಿ 1 ಇಂಚು ಇದನ್ನು ಜಜ್ಜಿಬಿಟ್ಟು ಹಾಕೊಳ್ತಾ ಇದ್ದೀನಿ. ಜಜ್ಜಿಬಿಟ್ಟು ಹಾಕೊಂಡ್ರೆ ಒಂದು ಒಳ್ಳೆ ಟೇಸ್ಟ್ ಬರುತ್ತೆ. ಅದರ ರಸ ಎಲ್ಲ ಚೆನ್ನಾಗಿ ಬಂದಿರುತ್ತಲ್ಲ, ಅದರಿಂದ ಇದನ್ನು ಜಸ್ಟ್ ಈ ಥರ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಒಂದು 30 ಸೆಕೆಂಡ್ ಮಿಕ್ಸ್ ಮಾಡ್ಕೊಳ್ತಿದ್ದೆ. ಹಾಗೆ ಅರಶಿನ 1/4 ಟೀ ಸ್ಪೂನ್, ಅದನ್ನು ಕೂಡ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಕೊಂಡು ಇವಾಗ ಬೇಯಿಸಿರೋ ಅಂಥ ಕಡಲೆಕಾಳು ಹಾಕ್ಕೊಳ್ತೀನಿ. ಫಸ್ಟೇ ನೀರು ಹಾಕಕ್ಕೆ ಹೋಗಬೇಡಿ. ನೀರು ಸಮೇತ ತುಂಬ ಸಿಡಿಯುತ್ತೆ ಎಣ್ಣೆಗೆ. ಡೈರೆಕ್ಟಾಗಿ ನೀರು ಹಾಕಕ್ಕೆ ಹೋದರೆ ನಿಮಗೆ ಕಾಳುಗಳನ್ನ ಹಾಕ್ಕೊಂಡು ಕೊನೆಯಲ್ಲಿ ಉಳಿದಿರೋ ಅಂಥ ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಉಪ್ಪು ಮೊದಲೇ ಹಾಕಿರೋದ್ರಿಂದ ಟೇಸ್ಟ್ ನೋಡಿ ಕೊನೆಯಲ್ಲಿ ಬೇಕಿದ್ರೆ ಹಾಕೋಬೇಕು, ಇಲ್ಲಾಂದರೆ ಏನು ಅವಶ್ಯಕತೆ ಇರೋದಿಲ್ಲ. ನೋಡಿ, ಹೈ ಫ್ಲೇಮ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಬೇಯಿಸೋದಕ್ಕೆ ಶುರು ಮಾಡ್ತೀನಿ. ಹೈ ಫ್ಲೇಮಲ್ಲಿ ಚೆನ್ನಾಗಿ 1 ನಿಮಿಷ ಬೇಯಿಸ್ಕೊಂಡು ನಂತರ ಮೀಡಿಯಮ್ ಫ್ಲೇಮಲ್ಲಿ 1 ನಿಮಿಷ ಬಿಟ್ಟಿದ್ದೆ. ಈ ಥರ ಮಾಡೋದ್ರಿಂದ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ. ಇವಾಗ ಯಥೇಚ್ಛವಾಗಿ ಹಸಿ ತೆಂಗಿನ ತುರಿ ಹಾಕೊಳ್ಳೋಣ. ನಾನು ಇಲ್ಲಿ 1/4 ಕಪ್ಪಷ್ಟು ತೆಂಗಿನ ತುರಿ ಜೊತೆಗೆ ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋದು 1 ಟೇಬಲ್ ಸ್ಪೂನ್, ಇವೆರಡನ್ನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ತೆಂಗಿನ ತುರಿ ಹಾಕೊಂಡ ನಂತರ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಒಂದು 2 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಯಾಕೆಂದರೆ ಪ್ರಸಾದಕ್ಕೆ ನೈವೇದ್ಯಕ್ಕೆ ಅಂತ ಇಡೋದ್ರಿಂದ ನಾವು ನೈವೇದ್ಯ ಎಲ್ಲ ಮಾಡಿ ಎಲ್ಲರಿಗೂ ಹಂಚೋ ಟೈಮ್ಗೆ ತುಂಬ ಹೊತ್ತು ಹಿಡಿಯುತ್ತೆ ನೋಡಿ. ಆವಾಗ ಏನೂ ಆಗಲ್ಲ. ಈ ಥರ ತೆಂಗಿನಕಾಯಿನ ಚೆನ್ನಾಗಿ ಬಿಸಿ ಮಾಡಿಕೊಂಡ್ರೆ ಒಂದು 2 ನಿಮಿಷ ಇದನ್ನು ಚೆನ್ನಾಗಿ ಮೀಡಿಯಮ್ ಟು ಹೈ ಫ್ಲೇಮಲ್ಲೇ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಅದರಲ್ಲಿರೋವಂಥ ನೀರಂಶ ಎಲ್ಲ ಹೋಗಿದೆ ನೋಡಿ. ಇವಾಗ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಸ್ಟವ್ ಆಫ್ ಮಾಡಿಬಿಟ್ಟು ಇವಾಗ ನಿಂಬೆಹಣ್ಣಿನ ರಸ ಹಾಕೊಳ್ಳೋಣ. ನಿಮ್ಮ ಹುಳಿ ತಕ್ಕ ಹಾಗೆ ಹಾಕೊಳ್ಳಿ. ನಾನಂತೂ ಒಂದು ಸ್ವಲ್ಪ ಹುಳಿ ತಿನ್ನೋದ್ರಿಂದ ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣಿನ ರಸ ಹಾಕೊಳ್ತಾ ಇದ್ದೀನಿ. ನಿಂಬೆಹಣ್ಣಿನ ರಸ ಹಾಕ್ಕೊಂಡಿದ್ದ ತಕ್ಷಣ ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಬಿಸಿ ಸ್ಟವ್ ಆನಲ್ಲೇ ಇಟ್ಕೊಂಡು ನಿಂಬೆಹಣ್ಣಿನ ರಸ ಹಾಕೋಬೇಡಿ, ಕಹಿ ಬರುತ್ತೆ. ಜೊತೆಗೆ ನಿಂಬೆಹಣ್ಣಿನದು ಪೌಷ್ಟಿಕಾಂಶ ಎಲ್ಲ ಹೋಗುತ್ತೆ ನೋಡಿ. ಎಲ್ಲ ಒಂದ್ಸಲ ಮಿಕ್ಸ್ ಮಾಡ್ಕೊಂಡಿದ್ದಾಯಿತು. ನೈವೇದ್ಯಕ್ಕೆ ಅಂತ ಈ ಕಡಲೆಕಾಳು ಹುಸ್ಲಿ ರೆಡಿ ಆಯಿತು ನೋಡಿ. ಗಣಪತಿ ಹಬ್ಬ ಹತ್ತಿರ ಬರ್ತಾ ಇರೋದ್ರಿಂದ ನೈವೇದ್ಯಕ್ಕೆ ಏನಾದರೂ ಒಂದು ಗಣಪತಿಗೆ ಮಾಡ್ತಾನೆ ಇರಬೇಕಲ್ವಾ. ಆವಾಗ ಗಣಪತಿಗೆ ಇಷ್ಟವಾಗಿರೋ ಅಂಥ ಈ ಕಡಲೆಕಾಳು ಹುಸ್ಲಿ ಕೂಡ ಮಾಡಿ ನೈವೇದ್ಯ ಮಾಡಿ. ಮೈಲ್ಡ್ ಆಗಿದೆ ಖಾರ, ಟೇಸ್ಟ್ ಅಂತೂ ಎಕ್ಸಲೆಂಟ್ ಆಗಿದೆ. ಬಿಸಿ ಬಿಸಿ ಕಡಲೆಕಾಯಿ ಬೀಜ ಕಡಲೆಕಾಳು ಹಾಕಿರೋ ಅಂಥ ಹುಸ್ಲಿ ರೆಡಿ ಇದೆ ನೋಡಿ. ನೋಡಿದ್ರಲ್ಲ ಎಷ್ಟು ಸಿಂಪಲ್ ಆಗಿ ಕಡಲೆಕಾಳು ಒಂದು ಬೇಯಿಸಿಟ್ಕೊಂಡಿದ್ರೆ 5 ನಿಮಿಷದಲ್ಲಿ ಈ ಪ್ರಸಾದ ನೈವೇದ್ಯಕ್ಕೆ ರೆಡಿಯಾಗಿ ಹೋಗ್ಬಿಡುತ್ತೆ. ಮತ್ತೆ ಆಗ್ತಡ ಈ ಸಲ ಹಬ್ಬಕ್ಕೆ ನೀವು ಮಾಡಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇವತ್ತಿನ ಈ ಸಿಂಪಲ್ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ
ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನೂ ಭೂಮಿಕಾ ಕಿಚನ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.